ಶಾಲಾ ಕೊಠಡಿಯಲ್ಲೇ ಕುಸಿದು ವಿದ್ಯಾರ್ಥಿ ಸಾವು. ಶಾಲಾ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಹೋಯ್ತಾ ಜೀವ. ಪಾಠ ಹೇಳುವ ಶಿಕ್ಷಕರಿಂದ ಇದೆಂತ ನಿರ್ಲಕ್ಷ್ಯ. ಸ್ವಲ್ಪ ಎಚ್ಚೆತ್ತಿದ್ರೂ ಉಳಿತಿತ್ತ ವಿದ್ಯಾರ್ಥಿ ಪ್ರಾಣ. ಹೀಗೆ ವಿದ್ಯಾರ್ಥಿಗಳಿಗೆ ಬುದ್ಧಿ ಹೇಳಬೇಕಾದ ಶಿಕ್ಷಕರ ನಿರ್ಲಕ್ಷ್ಯಕ್ಕೆ ಬೆಂಗಳೂರಿನಲ್ಲಿ ಬಾಲಕನ ಪ್ರಾಣ ಪಕ್ಷಿ ಹಾರ್ ಹೋಗಿದೆ. ನಗರದ ಬನ್ನೇರುಘಟ್ಟ ರಸ್ತೆಯ ವೀವರ್ಸ್ ಕಾಲೋನಿಯಲ್ಲಿರುವ ಖಾಸಗಿ ಶಾಲೆಯಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. 5ನೇ ತರಗತಿಯ 12 ವರ್ಷದ ವಿದ್ಯಾರ್ಥಿ ಅರ್ಹಾನ್ ಪಾಷಾ ತರಗತಿ ಕೊಠಡಿಯಲ್ಲೇ ಕುಸಿದು ಬಿದ್ದಿದ್ದು ಮೃತಪಟ್ಟಿದ್ದ. ಈ ಘಟನೆ ಜೂನ್ 10ನೇ ತಾರೀಕು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಜೂನ್ 10ನೇ ತಾರೀಕು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಈ ಘಟನೆ ಸಂಭವಿಸಿದೆ. ಬಾಲಕ ಕುಸಿದು ಬೀಳುವ ಮೊದಲು ತನಗೆ ಸುಸ್ತಾಗ್ತಿದೆ ಅಂತ ಶಿಕ್ಷಕಿಗೆ ಹೇಳ್ಕೊಂಡಿದ್ನಂತೆ. ಆದ್ರೆ ಶಾಲಾ ಸಿಬ್ಬಂದಿ ಮತ್ತು ಶಿಕ್ಷಕರು ಸೌಜನ್ಯಕ್ಕೂ ವಿದ್ಯಾರ್ಥಿಯನ್ನ ವಿಚಾರಿಸಿಲ್ಲ ಎನ್ನಲಾಗಿದೆ. ನಂತರ ಕ್ಲಾಸ್ಗೆ ಬಂದ ವಿದ್ಯಾರ್ಥಿ ಕುಸಿದು ಬಿದ್ದಿದ್ದಾನೆ. ಆದ್ರೆ ತಕ್ಷಣ ಆಸ್ಪತ್ರೆ ಕರ್ಕೊಂಡು ಹೋಗೋ ಬದಲು ಶಾಲಾ ಸಿಬ್ಬಂದಿ ಸುಮಾರು 45 ನಿಮಿಷಗಳ ಕಾಲ ಸಮಯ ವ್ಯರ್ಥ ಮಾಡಿದ್ದಾರೆ. ಅಷ್ಟೊತ್ತಿಗೆ ವಿದ್ಯಾರ್ಥಿ ಅರ್ಹಾನ್ ಉಸಿರು ಚೆಲ್ಲಿದ್ದಾನೆ. ಸಹಜ ಸಾವು ಎಂದುಕೊಂಡಿದ್ದ ಕುಟುಂಬಸ್ಥರಿಗೆ ಶಾಕ್. ಶಾಲೆಯ ನಿರ್ಲಕ್ಷ್ಯ ಬಯಲಿಗೆಳೆದ ಸಿಸಿಟಿವಿ ದೃಶ್ಯಾವಳಿ. ಸುಮಾರು 45 ನಿಮಿಷಗಳ ನಂತರ ವಿದ್ಯಾರ್ಥಿ ಅರ್ಹಾನ್ ಕುಟುಂಬಕ್ಕೆ ಶಾಲೆ ಮಾಹಿತಿ ಕೊಟ್ಟಿದೆ. ತಕ್ಷಣ ಶಾಲೆಗೆ ಬಂದ ಕುಟುಂಬಸ್ಥರು ಅರ್ಹಾನ್ನನ್ನ ಬೈಕ್ನಲ್ಲಿ ಕರ್ಕೊಂಡು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದ್ರೆ ಅಷ್ಟರಲ್ಲಿ ಅರ್ಹಾನ್ ಉಸಿರು ನಿಂತು ಹೋಗಿತ್ತು. ಆದ್ರೆ ಮಗನದ್ದು ಸಹಜ ಸಾವು ಎಂದುಕೊಂಡಿದ್ದ ಕುಟುಂಬ ಜೂನ್ 10ನೇ ತಾರೀಕಿನ ಸಿಸಿಟಿವಿ ದೃಶ್ಯ ಗಮನಿಸಿದಾಗ ಮಗನ ಸಾವಿನ ಸತ್ಯ ಬಯಲಾಗಿದೆ. ಎಸ್, ಶಾಲೆಯಲ್ಲಿ ವಿದ್ಯಾರ್ಥಿ ಕುಸಿದು ಬೀಳುವ ದೃಶ್ಯ ಮತ್ತು ಶಾಲಾ ಸಿಬ್ಬಂದಿಯ ನಿರ್ಲಕ್ಷ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವ್ಯರ್ಥ ಕಾಲಹರಣ ಮತ್ತು ಬೇಜವಾಬ್ದಾರಿತನ ತೋರುವಂತಹ ಬದಲು ಪಾಠ ಹೇಳುವ ಶಿಕ್ಷಕರು ಜವಾಬ್ದಾರಿಯಿಂದ ವರ್ತಿಸಿದ್ರೆ ಇವತ್ತು ಬಾಲಕ ಉಸಿರಾಡ್ತಾ ಇದ್ನೋ ಏನೋ. ಪೋಷಕರ ಬೈಕ್ನಲ್ಲೇ ಆಸ್ಪತ್ರೆಗೆ ಶಿಫ್ಟ್. ಶಾಲಾ ವಾಹನ ಸಹ ಕೊಡದ ಸಿಬ್ಬಂದಿ. ವಿಷಯ ತಿಳಿತಾ ಇದ್ದ ಹಾಗೆ ತಕ್ಷಣ ಶಾಲೆಯತ್ತ ಓಡಿ ಬಂದಿರುವ ಬಾಲಕನ ಕುಟುಂಬಸ್ಥರು ಆಸ್ಪತ್ರೆಗೆ ಕರೆದೊಯ್ಯೋಕೆ ಶಾಲಾ ವಾಹನ ಕೊಡುವಲ್ಲಿಯೂ ಸಿಬ್ಬಂದಿ ಹಿಂದೇಟು ಹಾಕಿದ್ದಾರೆ. ಕುಸಿದು ಬಿದ್ದಿದ್ದ ಮಗನನ್ನ ಹೆತ್ತವರು ಬೈಕಲ್ಲೇ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ಆಸ್ಪತ್ರೆಗೆ ಕೊಂಡೊಯ್ಯೋಷ್ಟರಲ್ಲೇ ಬಾಲಕ ಮೃತಪಟ್ಟಿದ್ದಾನೆ ಅಂತ ವೈದ್ಯರು ಹೇಳಿದ್ದಾರೆ. ಶಾಲೆಯ ನಿರ್ಲಕ್ಷ್ಯಕ್ಕೆ ನಮ್ಮ ಮಗ ಬಲಿ. ಮೃತ ವಿದ್ಯಾರ್ಥಿ ಪೋಷಕರಿಂದ ಆರೋಪ. ಇನ್ನು ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಕ್ಕಿದ್ರೆ ನಮ್ಮ ಮಗ ಬದುಕುಳಿತಾ ಇದ್ದ. ಆದ್ರೆ ಶಾಲಾ ಆಡಳಿತ ಮಂಡಳಿ ನಿರ್ಲಕ್ಷ್ಯಕ್ಕೆ ನಮ್ಮ ಮಗುವಿನ ಜೀವ ಹೋಗಿದೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಬಾಲಕ ಹೇಳಿದ ತಕ್ಷಣವೇ ಶಿಕ್ಷಕರು ಸ್ಪಂದಿಸಿದ್ರೆ ಇವತ್ತು ನಮ್ಮ ಮಗ ಬದುಕುಳಿತಾ ಇದ್ದ. ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳಬೇಕಾದ ಶಿಕ್ಷಕರ ಬೇಜವಾಬ್ದಾರಿ ಎದ್ದು ಕಾಣ್ತಿದೆ ಅಂತ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಈ ಘಟನೆ ಸಂಬಂಧ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗ್ಗೆ ದಿವಸ ಹೋಗೋ ಥರ ಸ್ಕೂಲ್ ಹೋಗಿದೆ ನಮ್ಮ ಮಗು 9 ಗಂಟೆಗೆ. ಟಿಫನ್ ಎಲ್ಲ ಮನೇಲಿ ಮಾಡಿಕೊಂಡು ಹೋಗಿ ಬರ್ತೀನಪ್ಪ ಬಾಯ್ ಅಂತ ಹೇಳ್ಬಿಟ್ಟು ಹೋಗಿರೋದು. ಹೋದ್ಮೇಲೆ 11:30 12 ಗಂಟೆ ಸುಮಾರಿಗೆ ಮಗು ನನಗೆ ಒಂಥರ ಆಗ್ತಾ ಇದೆ, ನಮ್ಮ ಅಪ್ಪಗೆ ಫೋನ್ ಮಾಡಿ ನಾನು ಹೋಗ್ತೀನಿ ಅಂತ ಹೇಳಿದಂತೆ. ಮಗು ಮಾತು ಕೇಳಲಿಲ್ಲ ಇವರು. ಹಂಗೆ ಲಂಚ್ ಟೈಮಲ್ಲೂ ತಿರ್ಗಾ ಕೇಳಿದ್ದಾನೆ ಮಗು 1 ಗಂಟೆ ಸುಮಾರಿಗೆ, ನನಗೊಂಥರ ಆಗ್ತಾ ಇದೆ ನಾನು ಹೋಗ್ತೀನಿ ಅಂತ. ಆವಾಗಲೂ ಸಹ ಅವ್ರು ಕೇಳಲಿಲ್ಲ. 3 ಗಂಟೆಗೆ ಹೋಗುವಂತೆ ಸ್ಕೂಲ್ ಬಿಡೋ ಟೈಮಲ್ಲಿ, ಇವಾಗ ಹೋಗಿ ನೋಟ್ ಕಂಪ್ಲೀಟ್ ಮಾಡು ಅಂತ ಹೇಳೋರೆ. ಆಮೇಲೆ ಅವರು ಮಗು ಸತ್ತಿರೋ ಮಗುನ 2 ವೀಲರಲ್ಲಿ ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅವ್ರು ಇನ್ನೊಂದು ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ಅಲ್ಲಿಂದ ಹಾಸ್ಪಿಟ್ಲಲ್ಲಿ ಒಂದು 15-20 ನಿಮಿಷ ಮುಂಚೆ ತಂದಿದ್ದಿದ್ರೆ ಮಗು ಪ್ರಾಣ ಉಳಿಸ್ಬೋದಾಗಿತ್ತು ಅಂತ ಹೇಳ್ತಾವ್ರೆ. ಇವಾಗ ಇದು ಮಗು ಸತ್ತಿರೋದಕ್ಕೆ ಕಾರಣ ಈ ಸ್ಕೂಲು ಶಾಲೆ ಸಿಬ್ಬಂದಿಗಳೇ ಎಲ್ಲ ಕಾರಣ. ಇದು ಅಲ್ಲಿ ಕರ್ಕೊಂಡು ಹೋಗಿಲ್ಲ. ಅವ್ರನ್ನ ಮಗುಗೆ ನೋವಾಗಿದೆ ಅಂತ ಹೇಳಿದ್ದಾನೆ, ಒಂಥರ ಆಗ್ತಾ ಇದೆ ಅಂತ ಟೀಚರ್ಸ್ ಹೇಳಿದ್ದಾರೆ. ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಅವರು ಕೂತ್ಕೋಗು ಅಂತ ಹೇಳಿದಾರಂತೆ. ನಮ್ಮ ಮಗುಗೆ ಜಲ್ದಿ ಫಾಸ್ಟಾಗಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ನಮ್ಮ ಪೇರೆಂಟ್ಸ್ ಅಂತ ಅವ್ರ ಮೇಲೆ ಬಿಟ್ಟಿರ್ತೀವಿ ನಾವು ಮಗುಗೆ, ನೀವು ಜವಾಬ್ದಾರಿ ಅಂತ. ಅವ್ರು ನೋಡಿಲ್ಲ, ಕರ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಮಗು ಇರ್ತಿತ್ತು. 10 ನಿಮಿಷದಲ್ಲಿ ಕರ್ಕೊಂಡು ಬರ್ತಾ ಇದ್ರೆ ನಿಮ್ಮ ಮಗು ಉಳಿತಾಯಿತ್ತು ಅಂತ ಹೇಳ್ಬಿಟ್ರು ಡಾಕ್ಟ್ರು ಅಲ್ಲಿ. ಅಷ್ಟೇ ನಾನು ಹೇಳ್ದು, ನಮ್ಮ ಮಗು ಜೊತೆ ಅನ್ಯಾಯ ಆಗಿದೆ. ನಮ್ಮ ಮಗು ಸಾವಿಗೆ ಕಾರಣ ನ್ಯೂ ಬ್ಲಾಸ್ನ ಪಬ್ಲಿಕ್ ಸ್ಕೂಲಲ್ಲಿ ಹೆಡ್ ಮ್ಯಾಮ್, ಹೆಡ್ ಸಾರು ಎಲ್ಲ ಇದ್ದಾರಲ್ಲ, ಶಾಲೆ ಸಿಬ್ಬಂದಿಗಳೇ ಕಾರಣ. ನಮ್ಮ ಮಗುಗೆ ಅನ್ಯಾಯ ಆಗಿಬಿಟ್ಟಿದೆ. ನಮ್ಮ ಬ್ರದರ್ ಫೋನ್ ಮಾಡಿದ್ರು, ಮಗು ಈ ಥರ ತಲೆ ಸುದ್ದಿ ಬಿದ್ದಿದೆ, ಸ್ವಲ್ಪ ಬೇಗ ಹೋಗಿ ನೋಡಿ ಸ್ಕೂಲ್ ಹತ್ರ ಅಂತ. ನಾವು ಹೋದಾಗ ಬರೀ ಒಬ್ಬರು ಮೇಡಮ್ಮು ಕೈ ಹಿಡ್ಕೊಂಡಿದ್ರು, ಚಿಕ್ಕ ಮಕ್ಕಳು ಕೈಗಳೆಲ್ಲ ಉಚ್ಕೊಂಡಿದ್ರು. ಅದಕ್ಕೆ ನಾವು ಬಾಯಲ್ಲಿ ಸಕ್ಕರೆನೂ ಹಾಕಿದ್ರು ಅವರು. ಅದಕ್ಕೆ ನಾವು ಎತ್ಕೊಂಡು ಬೇಗ ಆಸ್ಪತ್ರೆಗೆ ಹೋಗೋಣ ಅಂದಿದ್ದಕ್ಕೆ ಅಲ್ಲಿ 2 ವ್ಯಾನ್ ಇದ್ದು 2 ವ್ಯಾನು ಕೊಟ್ಟಿಲ್ಲ ಅವರು. ಅದಕ್ಕೆ ನಾವು ಇಬ್ಬರು 2 ವೀಲರಲ್ಲಿ ಕರ್ಕೊಂಡು ಆಸ್ಪತ್ರೆಗೆ ಹೋದ್ರಿ. ಅಲ್ಲಿ ಆಸ್ಪತ್ರೆಯಲ್ಲಿ ಮೇಸ್ಟ್ರಿಗೂ ಬೈದರು ಅವರು, ಸಿಸ್ಟರು, ಇಷ್ಟೊತ್ತೇನು ಮಾಡ್ತಾಯಿದ್ರಿ ನೀವು ಮಗುಗೆ ಇಟ್ಕೊಂಡು ಅಂತ. ಆಮೇಲೆ ಇಲ್ಲಾಗಲ್ಲ, ನೀವು ವಿಜಯಶ್ರೀ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಅದು ಎಲೆಕ್ಟ್ರಿಕ್ ಶಾಕ್ ಕೊಡ್ತಾರೆ ಅಲ್ಲಿ ಎದೆಗೆ, ಅಲ್ಲಿ ಬಹುಶಃ ಏನಾದರೂ ಆಗ್ಬೋದು ಅಂತ ಹೇಳಿದ್ರು. ಅಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಕ್ಕೆ ಅಲ್ಲಿ ಚೆಕ್ ಮಾಡಿ ಡಿಕ್ಲೇರ್ ಮಾಡಿಬಿಟ್ರು, ಇಲ್ಲ ಈ ಥರ ಮಗು ಡೆತ್ ಆಗಿದೆ, 1/2 ಗಂಟೆ ಆಗಿದೆ ಅಂತ. ಇನ್ನು ಆರೋಪ ಸಂಬಂಧ ಪ್ರತಿಕ್ರಿಯೆ ಕೊಟ್ಟಿರುವ ಶಾಲೆಯ ಶಿಕ್ಷಕಿ ರಂಜಿತಾ, ಅವತ್ತು ತರಗತಿಯಲ್ಲಿ ನಾನೇ ಇದ್ದೆ. ಬಾಲಕ ಏಕಾಏಕಿ ಕುಸಿದು ಬಿದ್ದ. ತಕ್ಷಣ ಅದಕ್ಕೆ ನೀರು ಕುಡಿಸಿ
ಆರೈಕೆಯನ್ನ ಮಾಡಿದೆ. ಬಾಲಕ ಕಣ್ಣು ಬಿಟ್ಟು ಐ ಆಮ್ ಓಕೆ ಅಂದ. ಹೀಗಾಗಿ ಲೋ BP ಅಂತ ಅಂದ್ಕೊಂಡ್ವಿ. ತಕ್ಷಣ ಪೋಷಕರಿಗೆ ಮಾಹಿತಿ ಕೊಟ್ವಿ. ಶಾಲೆಯಲ್ಲಿ ಒಂದೇ ಸ್ಕೂಲ್ ವ್ಯಾನ್ ಇರೋದು. ಊಟದ ಟೈಮ್ ಹಿನ್ನೆಲೆಯಲ್ಲಿ ಡ್ರೈವರ್ ಊಟಕ್ಕೆ ಹೋಗಿದ್ರು. ನಾನೇ ಬೈಕ್ನಲ್ಲಿ ಕರ್ಕೊಂಡು ಹೋಗೋಕೆ ರೆಡಿ ಆದೆ. ಅಷ್ಟರಲ್ಲಿ ಬಾಲಕನ ಪೋಷಕರು ಬಂದ್ರು. ನಾವು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡಿಲ್ಲ ಅಂದಿದ್ದಾರೆ. ಬರಿತಾ ಒಂದು 2-3 ಮಿನಿಟ್ಸ್ ಆಗಿರುತ್ತೆ. ಅವ್ನು ಬರ್ದಿದ್ದು ಹಂಗೆ ಸಡನ್ಲಿ ಬಿದ್ದುಬಿಟ್ಟಿದ್ದಾನೆ, ತಲೆ ಸುತ್ತಿ. ಅವನು ಪಕ್ಕದಲ್ಲಿ ಹುಡುಗ ಇದ್ದ, ಬೇರೆ ಸ್ಟೂಡೆಂಟು. ಅವ್ರು ನನಗೆ ಕರೆದ್ಬಿಟ್ಟು ಹೇಳಿದ್ರು, ಮ್ಯಾಮ್ ಅರ್ಹಾನ್ ಬಿದ್ದೋಗ್ಬಿಟ್ಟಿದ್ದಾನೆ, ಬನ್ನಿ ಅಂತ. ನಾನು ಅವಾಗಲೇ ಊಟ ತಿಂತಿದ್ದೆ. ನಾನು ಊಟನೆಲ್ಲ ಬಿಸಾಕಿ ಹೋಗಿದ್ದೀನಿ. ಅವನ ಹತ್ರ ಹೋಗಿದ್ಮೇಲೆ ಅವನು ಎತ್ತಿದ್ದೀನಿ, ಬೆಂಚ್ ಮೇಲೆ ಬಿದ್ದೋಗ್ಬಿಟ್ಟಿದ್ದ. ಎತ್ತಾದ್ಮೇಲೆ ಅವ್ನಿಗೆ ನಾನು ನೀರು ಹಾಕಿದೆ. ಡಿಹೈಡ್ರೇಷನ್ ಆಗಿರುತ್ತೆ, ತಲೆ ಸುತ್ತಿ ಬಿದ್ದಿರುತ್ತೆ ಮಗು ಅಂತ ನೀರು ಹಾಕ್ಬಿಟ್ಟು ನಾನು ಕರೆದೆ, ಅರ್ಹಾನ್ ಕ್ಯಾವ ಅಂತ ಕೇಳ್ದೆ ಅವ್ನಿಗೆ. ನಾನು ಅವ್ನು ನನಗೆ ರೆಸ್ಪಾನ್ಸ್ ಮಾಡ್ದ, ಮ್ಯಾಮ್ ಅಂತ 2 ಸತಿ ನನಗೆ ರೆಸ್ಪಾನ್ಸ್ ಮಾಡಿದ್ದಾನೆ ಅವನು. ಬಾಲಕ ಸಾವಿನ ಪ್ರಕರಣ ಸಂಬಂಧ ಬೆಂಗಳೂರು ದಕ್ಷಿಣ ವಿಭಾಗದ ಶಿಕ್ಷಣಾಧಿಕಾರಿ ರಾಮಮೂರ್ತಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಈಗಾಗಲೇ ಎಲ್ಲಾ ಶಾಲೆಯ ಆಡಳಿತ ಮಂಡಳಿ ಜೊತೆಗೆ ಸಭೆ ಮಾಡಿದ್ದೀವಿ. ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಆದಾಗ ಪ್ರಥಮ ಚಿಕಿತ್ಸೆ ನೀಡಬೇಕು. ಮಕ್ಕಳು ಬೆಳಗ್ಗೆ ಬಂದು ಸಂಜೆ ಹೋಗೋ ತನಕ ಮಕ್ಕಳ ಜವಾಬ್ದಾರಿ ಶಾಲೆಯದ್ದೇ ಆಗಿರುತ್ತೆ. ಮಕ್ಕಳ ಆರೋಗ್ಯ ಕೆಟ್ಟಾಗ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಕರ್ಕೊಂಡು ಹೋಗಬೇಕು. ಪೋಷಕರು ಬರೋ ತನಕ ಆಡಳಿತ ಮಂಡಳಿ ಕಾಯಬಾರದು. ಈ ಬಗ್ಗೆ ಎಲ್ಲ ಶಾಲೆಗಳಿಗೂ ಲಿಖಿತ ರೂಪದಲ್ಲಿ ನೋಟಿಸ್ ಜಾರಿ ಮಾಡ್ತೇವೆ ಎಂದಿದ್ದಾರೆ. ಈ ಶಾಲೆಗೆ ನಾವೀಗ ನೀಡಲಾಗಿರುವಂಥ ನೋಟಿಸ್ಗೆ ಅವ್ರು ಕೊಡುವಂಥ ಉತ್ತರ ಏನಿದೆ, ಆ 2 ಉತ್ತರಗಳನ್ನು ನಾನು ಮಾನ್ಯ ಉಪನಿರ್ದೇಶಕರಿಗೆ ಇರುವಂಥ ವಾಸ್ತವಾಂಶದ ವರದಿಯನ್ನು ನಾನು ಆ ಶಾಲೆಯ ವಿರುದ್ಧ ಕೊಡ್ತೇನೆ. ಈಗಾಗಲೇ ನಾನು ನಿನ್ನೆ ದಿವಸ ನಮ್ಮ ಎಲ್ಲ CRPಗಳಿಗೆ ECOಗಳಿಗೆ ಇದು ಗೂಗಲ್ ಸಭೆಯ ಮೂಲಕ ಶಾಲಾ ಮುಖ್ಯಸ್ಥರುಗಳಿಗೆ ಸಭೆಯನ್ನು ಮಾಡಿದೆ. ಯಾಕಂದರೆ ಯಾವುದೇ ಮಗು ಏನಾದರೂ ಅಸ್ವಸ್ಥಗೊಂಡ್ರೆ ಅಥವಾ ಮಗುವಿಗೆ ಹುಷಾರಿಲ್ಲ ಅಂತಂದರೆ ಕೂಡಲೇ ನಿಯರ್ ಬೈ ಇರುವಂಥ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಂಪರ್ಕ ಮಾಡುವಂಥದ್ದು ಅಥವಾ ಆಸ್ಪತ್ರೆಯನ್ನು ಸಂಪರ್ಕ ಮಾಡುವಂಥದ್ದು. ಯಾಕಂದರೆ ಯಾವುದೇ ಕಾರಣಕ್ಕೂ ಶಾಲೆಗೆ ಬಂದ ನಂತರ ಶಾಲೆಯಿಂದ ಮಗು ಹೊರಗಡೆ ಹೋಗೋ ಮನೆಗೆ ತಲುಪುವವರೆಗೆ ಶಾಲೆಯವರದೇ ಜವಾಬ್ದಾರಿ. ದುರಂತ ಅಂದ್ರೆ ಶಾಲಾ ಸಿಬ್ಬಂದಿಯ ಬೇಜವಾಬ್ದಾರಿ, ಹೊಣೆಗೇಡಿತನಕ್ಕೆ ಬದುಕಿ ಬಾಳ್ಬೇಕಾಗಿದ್ದ ವಿದ್ಯಾರ್ಥಿ ತನ್ನ ಜೀವನವನ್ನೇ ಕಳ್ಕೊಂಡಿದ್ದಾನೆ. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ. ಆದರೆ ಗೋಲ್ಡನ್ ಲೈಫ್ ಅನ್ನ ಶಿಕ್ಷಕರು ತಮ್ಮ ನಿರ್ಲಕ್ಷ್ಯದಿಂದ ಕಸಿದು ಬಿಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.